ಇವತ್ತಿನ ವಿಡಿಯೋದಾಗ ನಾನು ನಿಮಗೆ ತಿಳಿಸ್ಕೊಡ್ತೀನಿ ನಿಶಾ ಅಮೃತ ಟ್ಯಾಬ್ಲೆಟ್ ಬಗ್ಗೆ. ನಿಶಾ ಅಮೃತ ಟ್ಯಾಬ್ಲೆಟ್ ಅಂದ್ರೆ ಏನು, ನಿಮ್ಗೆ ಏನು ಸಮಸ್ಯೆ ಇದೆ ಡಾಕ್ಟರ್ ಇದನ್ನ ಬರೆದು ಕೊಟ್ಟಿರ್ತಾರೆ, ಇದರೊಳಗೆ ಪ್ರಮುಖ ಘಟಕ ದ್ರವ್ಯ ಏನೇನು ಇರ್ತಾವೆ, ಯಾವ ಪ್ರಮಾಣದ ಡಾಕ್ಟರ್ ನಿಮ್ಗೆ ಇದನ್ನ ಸೇವನೆ ಮಾಡ್ಲಿಕ್ಕೆ ಹೇಳ್ತಾರೆ, ಎಷ್ಟು ದಿನದ ಮಟ್ಟ ಇದ್ರ ಉಪಯೋಗ ಮಾಡಬಹುದು, ಇದನ್ನ ತಗೊಂಡ್ರೆ ಏನಾದ್ರೂ ನಿಮ್ಗೆ ಸೈಡ್ ಎಫೆಕ್ಟ್ ಆಗುತ್ತಾ, ಯಾರಿದ್ರ ಉಪಯೋಗ ಮಾಡ್ಲಿಕ್ಕೆ ಹೋಗಬಾರ್ದು, ಮೂಲ್ಯ ಎಷ್ಟು, ಎಲ್ಲಿಂದ ನೀವು ಇದನ್ನ ಖರೀದಿ ಮಾಡಬಹುದು, ಸಂಪೂರ್ಣ ಮಾಹಿತಿ ನಾನು ನಿಮ್ಗೆ ಈ ವಿಡಿಯೋದ ತಿಳಿಸ್ಕೊಡ್ತೀನಿ. ವಿಡಿಯೋ ಸ್ಟಾರ್ಟಿಂಗ್ ನಿಂತ ಎಂಡ್ ತನ ಮಿಸ್ ಮಾಡದೆ ನೋಡಿ. ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಾ ಇದ್ರೆ ಯೂಟ್ಯೂಬ್ ಚಾನಲ್ ವೆಂಕಟೇಶ್ ಎಚ್ ಪೂಜಾರ್, ಮತ್ತೆ ನಾನು ಡಾಕ್ಟರ್ ವೆಂಕಟೇಶ್ ಎಚ್ ಪೂಜಾರ್. ಬನ್ನಿ ಇವತ್ತಿನ ಚರ್ಚೆಯನ್ನು ಶುರು ಮಾಡೋಣ. ನಿಶಾ ಅಮೃತ ಟ್ಯಾಬ್ಲೆಟ್ ನೋಡ್ರಿ, ಇದು ಒಂದು ಆಯುರ್ವೇದಿಕ್ ಪ್ರಾಪರೇಟರಿ ಮೆಡಿಸಿನ್. ಆಯುರ್ವೇದಿಕ್ ಪ್ರಾಪರೇಟರಿ ಮೆಡಿಸಿನ್ ಅಂದ್ರೆ ಯಾವ ಮೆಡಿಸಿನ್ಸ್ ಬಗ್ಗೆ ನಮ್ಮ ಆಯುರ್ವೇದಿಕ್ ಸಂಹಿತ, ಗ್ರಂಥ, ಟೆಕ್ಸ್ಟ್ ಬುಕ್ಸ್ ಎಲ್ಲಿ ಇದ್ರದ್ದು ಉಲ್ಲೇಖ ನಮಗೆ ನೋಡ್ಲಿಕ್ಕೆ ಸಿಗಂಗಿಲ್ಲ. ಇಲ್ಲೇನಾಗ್ತೈತಪ್ಪ ಅಂದ್ರೆ ಪರ್ಟಿಕ್ಯುಲರ್ ಫಾರ್ಮಾಸ್ಯೂಟಿಕಲ್ ಕಂಪನಿಯವರು ಹರ್ಬಲ್ ಇಂಗ್ರೀಡಿಯೆಂಟ್ಸ್ ಇಲ್ಲ ಆಯುರ್ವೇದಿಕ್ ಜಡಿಬೂಟಿಗಳನ್ನು ಉಪಯೋಗ ಮಾಡಿಕೊಂಡು ತಮ್ಮದೇ ಒಂದು ಹೊಸ ಫಾರ್ಮುಲೇಷನ್ ಕಂಡು ಹಿಡಿತಾರ, ಅದರ ಟೆಸ್ಟಿಂಗ್ ಮಾಡಿಸ್ತಾರ, ಅದರ ಅಪ್ರೂವಲ್ ತಗೊಂತಾರ, ಅವ್ರ ಕಡೆ ಇದ್ರದ್ದು ಮಾಲೀಕಾನ ಹಾಕಿರ್ತೈತಿ. ಇದಕ್ಕೆ ಆಯುರ್ವೇದಿಕ್ ಪ್ರಾಪರೇಟರಿ ಮೆಡಿಸಿನ್ ಅಂತ ಕರೀಲಾಗ್ತೈತ್ರಿ. ನಿಶಾಮೃತ ಟ್ಯಾಬ್ಲೆಟ್ ನೋಡ್ರಿ ಎಲ್ಲಿ ಉಪಯೋಗ ಮಾಡ್ತಾರಪ್ಪ ಅಂದ್ರೆ, ನಿಮಗೆ ಯಾವುದೇ ರೀತಿ ತ್ವಚಾ ಸಂಬಂಧಿತ ಸಮಸ್ಯೆ ಆಗೈತಿ, ಇಲ್ಲ ನಿಮ್ಗೆ ಶ್ವಾಸಕೋಶದ ಏನರ ತ್ರಾಸ ಐತಿ, ಸಮಸ್ಯೆ ಆಗೈತೆ ಅಂದ್ರ ಅದಕ್ಕೆ ಮುಖ್ಯ ಕಾರಣ ಏನಂದ್ರೆ ಅಲರ್ಜಿ ಸಂಬಂಧ ನಿಮ್ಗೆ ಶ್ವಾಸಕೋಶ ಮತ್ತು ತ್ವಚಾ ಸಂಬಂಧಿತ ಏನಾರ ರೋಗ ಐತಂದ್ರೆ ಅದನ್ನ ಗುಣಪಡಿಸ್ಲಿಕ್ಕೆ ಡಾಕ್ಟರ್ ಬರ್ದುಕೊಟ್ಟಿರ್ತಾರ. ನಿಮ್ ತ್ವಚಾ ಏನಾರ ಬಹಳ ಕೆಂಪಗಾಗ ಕುಂತೈತಿ, ನಿಮ್ಗೆ ಆರ್ಟಿಕೇರಿಯಲ್ ರ್ಯಾಶಸ್ ಆಗ್ಯಾವಂದ್ರ, ಇಲ್ಲ ನಿಮ್ಗೆ ಪದೇ ಪದೇ ಅಲರ್ಜಿ ಸಂಬಂಧ ಸೀನ್ ಬರ್ತೈತಿ, ಮೂಗು ಬಂದ್ ಆಗ್ತೈತಿ, ಇಲ್ಲ ಅಲರ್ಜಿ ಸಂಬಂಧ ನಿಮ್ಮ ಮೂಗು ಯಾವಾಗ ನೋಡಿದ್ರು ನೀರು ಹರಿತಿರ್ತೈತಿ, ಶಿಂಬಳ ಬಹಳ ಬರ್ತೈತಿ, ಈ ರೀತಿ ಸಮಸ್ಯೆ ನಿಮ್ಗೆ ಏನಾರ ಐತೆ ಅಂದ್ರೆ ಅದನ್ನ ಗುಣಪಡಿಸ್ಲಿ ಡಾಕ್ಟರ್ ಅದನ್ನ ಬರೆದು ಕೊಟ್ಟಿರ್ತಾರ. ಮತ್ ಇದೇ ಟ್ಯಾಬ್ಲೆಟ್ ನೋಡ್ರಿ ನಿಮ್ ರೋಗ ಪ್ರತಿರೋಧಕ ಕ್ಷಮತಾನು ಕೂಡ ಗಟ್ಟಿ ಮಾಡ್ಲಿಕ್ಕೆ ಕೆಲಸ ಮಾಡ್ತೈತಿ. ಇದೇ ರೀತಿ ಬಹಳ ಹಲವಾರು ಕಂಡೀಷನ್ಸ್ ಅದಾವ್ರಿ. ಇಲ್ಲಿ ಡಾಕ್ಟರ್ ತಮ್ಮ ಕ್ಲಿನಿಕಲ್ ಎಕ್ಸ್ಪೀರಿಯನ್ಸ್ ಪ್ರಕಾರ ಬೇರೆ ಬೇರೆ ರೋಗದ ನಿಮ್ಗೆ ಇದನ್ನ ತಗೊಳ್ಳಿಕ್ಕೆ ಸಜೆಸ್ಟ್ ಮಾಡಬಹುದು, ಅಲ್ಲಿ ಕೂಡ ನೀವು ಇದನ್ನ ತಗೋಬಹುದ್ರಿ. ಈಗ ಇದ್ರೊಳಗೆ ಪ್ರಮುಖ ಇಂಗ್ರೀಡಿಯೆಂಟ್ಸ್ ಏನೇನಿರ್ತವೆ, ಇದ್ರ ಘಟಕ ದ್ರವ್ಯ ಏನು. ಸೊ ನೋಡ್ರಿ, ಪ್ರತಿ ಒಂದು ಟ್ಯಾಬ್ಲೆಟ್ ಏನಿದೆ ನಿಶಾಮೃತ ಟ್ಯಾಬ್ಲೆಟ್ ಅದು 500 mg ಇರ್ತೈತ್ರಿ. ಸೊ ಅದ್ರೊಳಗಡೆ ನಿಶಾ, ಅದು ಕುರ್ಕುಮಾ ಲಾಂಗ ಬೊಟಾನಿಕಲ್ ನೇಮ್ 125 mg, ಅಮೃತ ಟೀನೋಸ್ಪೋರಾ ಕಾರ್ಡಿಫೋಲಿಯಾ 125 mg, ಚಂದನ ಅದ್ರ ಬೊಟಾನಿಕಲ್ ನೇಮ್ ಸ್ಯಾಂಟಲಮ್ ಆಲ್ಬಮ್ 125 mg, ಮಂಜಿಷ್ಟ ಬೊಟಾನಿಕಲ್ ನೇಮ್ ರೂಬಿಯಾ ಕಾರ್ಡಿಫೋಲಿಯಾ 125 mg. ಸೊ 125 mg 4 ಇಂಗ್ರೀಡಿಯೆಂಟ್ಸ್ 500 mg ಆಗುತ್ತೆ ಸರ್. ಪ್ರತಿ ಒಂದು ಟ್ಯಾಬ್ಲೆಟ್ 500 mg ಇರ್ತೈತ್ರಿ ಇದ್ರದ್ದು. ಈಗ ನಾನು ನಿಮ್ಗೆ ಇದ್ರ ಡೋಸೇಜ್ ಬಗ್ಗೆ ತಿಳಿಸ್ಕೊಡ್ತೀನಿ, ಯಾವ ಪ್ರಮಾಣದ ಡಾಕ್ಟರ್ ನಿಮ್ಗೆ ಇದನ್ನ ಉಪಯೋಗ ಮಾಡ್ಲಿಕ್ಕೆ ಹೇಳ್ತಾರೆ. ನೋಡ್ರಿ, ನಾನು ನಿಮ್ಗೆ ಇಲ್ಲಿ ಅಡಲ್ಟ್ ಡೋಸೇಜ್ ತಿಳಿಸ್ಕೊಡ್ತೇನೆ. ಯಾರು ವಯಸ್ಸು 18 ವರ್ಷಕ್ಕಿಂತ ಯಾರು ದೊಡ್ಡವರಾದಾರ, ಪುರುಷರಾಗಿರ್ಬೋದು ಮಹಿಳೆಯರಾಗಿರ್ಬೋದು, ಕೆಲವೊಂದು ಕಂಡೀಷನ್ಸ್ ನ ನೋಡ್ರಿ ಡಾಕ್ಟರ್ ನಿಮ್ಗೆ ಇದನ್ನ ಟ್ಯಾಬ್ಲೆಟ್ ಡೈಲಿ 2 ಹೊತ್ತು ತೊಗೊಳಕ್ ಇರುತ್ತಾರ್ರಿ. ಬೆಳಿಗ್ಗೆ ಒಂದು ಟ್ಯಾಬ್ಲೆಟ್, ರಾತ್ರಿಗೆ ಒಂದು ಟ್ಯಾಬ್ಲೆಟ್, ಊಟ ಆದ್ಮೇಲೆ ನಾರ್ಮಲ್ ನೀರ್ ಜೊತೆಗೆ ಇಲ್ಲ ಉಗುರು ಬೆಚ್ಚ ನೀರ್ ಜೊತೆಗೆ ತೊಗೊಳಕ್ ಹೇಳಿರ್ತಾರೆ. ಆದ್ರೆ ಕೆಲವೊಂದಿಷ್ಟು ಕಂಡೀಷನ್ನಾಗ 2 ಟ್ಯಾಬ್ಲೆಟ್, ಬೆಳಿಗ್ಗೆ 2 ಟ್ಯಾಬ್ಲೆಟ್, ರಾತ್ರಿ ಊಟ ಆದ್ಮೇಲೆ ನಾರ್ಮಲ್ ನೀರು ಇಲ್ಲ ಉಗುರು ಬೆಚ್ಚ ನೀರ್ ಜೊತೆಗೆ ತೊಗೊಳಕ್ ಹೇಳಿರ್ತಾರೆ. ಇಲ್ಲ ನಿಮ್ ಟ್ರೀಟಿಂಗ್ ಡಾಕ್ಟರ್ ಯಾವ ರೀತಿ ನಿಮ್ಗೆ ಇದನ್ನ ಟ್ಯಾಬ್ಲೆಟ್ ತೊಗೊಳಕ್ ಹೇಳಾಕುಂತಾರ ಆ ರೀತಿ ನೀವು ಇದ್ರ ಟ್ಯಾಬ್ಲೆಟ್ ತಗೋಬಹುದ್ರಿ. ಎಷ್ಟು ದಿನದ ಮಟ್ಟ ಇದನ್ನ ಉಪಯೋಗ ಮಾಡಬೇಕು ಅದು ಡಿಪೆಂಡ್ ಆಗುತ್ತೆ ನಿಮ್ ಟ್ರೀಟಿಂಗ್ ಡಾಕ್ಟರ್ ಅಡ್ವೈಸ್ ಮೇಲೆ. ಯಾಕಂದ್ರೆ ನಿಮ್ ಬಾಡಿ ಕಂಡೀಷನ್ ಏನಿದೆ, ನಿಮ್ಗೆ ಏನ್ ಸಮಸ್ಯೆ ಆಗೈತಿ, ಎಷ್ಟು ಹಳೆ ಸಮಸ್ಯೆ, ಮತ್ತೆ ನಿಮ್ ಇನ್ವೆಸ್ಟಿಗೇಷನ್ ರಿಪೋರ್ಟ್ಸ್ ಎಲ್ಲ ಏನ್ ಹೇಳಾಕುಂತಾವು, ಮತ್ತೆ ಡಾಕ್ಟರ್ ಈ ಟ್ಯಾಬ್ಲೆಟ್ ಜೊತೆಗೆ ನೀವು ಬೇರೆ ಸಪೋರ್ಟಿವ್ ಮೆಡಿಕೇಶನ್ಸ್ ಎಲ್ಲ ಏನೇನ್ ಕೊಡಾವಂತಾರ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅದಕ್ಕೆ ನಿಮ್ ಟ್ರೀಟಿಂಗ್ ಡಾಕ್ಟರ್ ಎಷ್ಟು ದಿನ ನಿಮ್ಗೆ ಇದನ್ನ ತಗೊಳ್ಳಿಕ್ಕೆ ಸಲಹೆ ನೀಡಾಕುಂತಾರ ಅಷ್ಟು ದಿನ ನೀವು ಇದನ್ನ ಉಪಯೋಗ ಮಾಡಬಹುದು. ಇದರಲ್ಲಿ ಏನಾದ್ರೂ ಸೈಡ್ ಎಫೆಕ್ಟ್ ಆಗುತ್ತಾ, ಇದರಲ್ಲಿ ನೋಡ್ರಿ ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಆಗಂಗಿಲ್ಲ. ಇದನ್ನ ಯಾರು ತಗೊಳ್ಳಿಕ್ಕೆ ಹೋಗ್ಬಾರ್ದು. ಸೊ ನೋಡ್ರಿ, ಇದ್ರೊಳಗೆ ಏನೇನು ಇಂಗ್ರೀಡಿಯೆಂಟ್ಸ್ ನಾ ನಿಮ್ ಘಟಕ ದ್ರವ್ಯ ಅದಾವ ಅಂತ ತಿಳಿಸಿನಿ. ಯಾವುದೇ ಘಟಕ ದ್ರವ್ಯ ಇಲ್ಲ, ಮೊದ್ಲು ನಿಮ್ಗೆ ಏನಾರ ಅಲರ್ಜಿಕ್ ರಿಯಾಕ್ಷನ್ ಆಗೈತೆ ಅಂದ್ರ ಇದನ್ನ ತೊಗೊಳಕ್ ಹೋಗ್ಬೇಡ್ರಿ. ಮತ್ತೆ ಗರ್ಭವತಿ ಮಹಿಳೆಯರು ಯಾವ ತಾಯಂದ್ರ ತಮ್ಮ ಮಕ್ಕಳಿಗೆ ಸ್ತನಪಾನ ಮಾಡ್ಸೋ ಒಂಥರ ಡಾಕ್ಟರ್ ಸಲಹೆ ಇರಲಾರ್ದ ಇದನ್ನ ಟ್ಯಾಬ್ಲೆಟ್ ತೊಗೊಳಕ್ ಹೋಗ್ಬೇಡ್ರಿ. ಈಗ ಮೂಲ್ಯದ ಬಗ್ಗೆ ಹೇಳ್ಬೇಕಂದ್ರೆ ಇದು ನೋಡ್ರಿ ನಿಮ್ಗೆ 250 ರೂಪಾಯಿ 250 ರೂಪೀಸ್ನಾಗ 100 ಟ್ಯಾಬ್ಲೆಟ್ ಒಂದು ಬಾಕ್ಸ್ ಸಿಗ್ತೈತ್ರಿ. ನಿಶಾ ಅಮೃತ ಟ್ಯಾಬ್ಲೆಟ್ ಅವೈಲೇಬಿಲಿಟಿ ಬಗ್ಗೆ ಹೇಳ್ಕೊಡ್ಬೇಕಂದ್ರೆ ನಿಮ್ ಕಡೆ ನಿಮ್ ಡಾಕ್ಟರ್ ಬರ್ದು ಕೊಟ್ಟಂತಹ ಪ್ರಿಸ್ಕ್ರಿಪ್ಷನ್ ಇತ್ತಂದ್ರ ಇದನ್ನ ನೀವು ನಿಮ್ ಹತ್ರ ಇರೋ ಆಯುರ್ವೇದಿಕ್ ಮೆಡಿಕಲ್ ಸ್ಟೋರ್, ಆಯುರ್ವೇದಿಕ್ ಫಾರ್ಮಸಿ, ಇಲ್ಲ ಯಾವ್ದಾದ್ರು ಆನ್ಲೈನ್ ಫಾರ್ಮಸಿ ಆಪ್ ಮುಖಾಂತರ ಬಹಳ ಸುಲಭ ರೀತಿಯಿಂದ ಖರೀದಿ ಮಾಡ್ಕೋಬಹುದು ಅನ್ಕೊಂತೀನಿ. ವಿಡಿಯೋದಾಗ ನಾ ಏನ್ ಮಾಹಿತಿ ನಿಮ್ಮೆಲ್ಲರ ಜೊತೆಗೆ ಶೇರ್ ಮಾಡಿದೀನಿ ಎಲ್ಲ ನಿಮ್ಗೆ ಬಹಳ ಒಳ್ಳೆ ರೀತಿಯಿಂದ ಅರ್ಥ ಆಗಿರ್ಬೇಕು. ಮುಂದ್ ಕೂಡ ಇದೇ ರೀತಿ ಹೊಸ ಹೊಸ ಮೆಡಿಸಿನ್ ರಿವ್ಯೂಸ್ ನೋಡ್ಬೇಕಾ ಚಾನಲ್ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಕಾಣೋದೈತೆ ನೋಡ್ರಿ, ಅದನ್ನ ಒತ್ತಿ ಬಿಡ್ರಿ. ಅದನ್ನ ಒತ್ತಿದ್ರೆ ನಮ್ಮ ಮುಂದೆ ಹಾಕೋ ಎಲ್ಲಾ ವಿಡಿಯೋ ನಿಮ್ಗೆ ಬೇಗ ಬೇಗ ತಲುಪ್ತಾವ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆಯಾ, ಲೈಕ್ ಬಟನ್ ನ ಪ್ರೆಸ್ ಮಾಡಿ, ಮತ್ತೆ ಈ ವಿಡಿಯೋ ಆದಷ್ಟು ನಿಮ್ ಸ್ನೇಹಿತರ ಜೊತೆಗೆ ಶೇರ್ ಮಾಡಿ. ಇಲ್ಲ ಯಾರಿಗೆ ಈ ವಿಡಿಯೋ ಅವಶ್ಯಕತೆ ಇರ್ತದೆ ನೋಡ್ರಿ ಅವ್ರ ಜೊತೆಗೆ ನೀವು ಇದನ್ನ ಶೇರ್ ಮಾಡಬಹುದು. ವಿಡಿಯೋ ನೋಡಾದ್ಮೇಲೆ ಕೂಡ ನಿಮ್ಮ ಮನಸ್ಸಿನಾಗ ಏನಾರ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ, ನಾನು ಅದಕ್ಕೆ ಉತ್ತರ ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ.
ನಾನು ಪ್ರತಿ ವಿಡಿಯೋದಲ್ಲೂ ತಿಳಿಸ್ಕೊಟ್ಟಂಗ ಯಾವುದು ಮೆಡಿಸಿನ್ಸ್ ಡಾಕ್ಟರ್ ಸಲಹೆ ಇರಲಾರ್ದ ತೊಗೊಳಕ್ ಹೋಗ್ಬಿಟ್ರಿ. ಮೆಡಿಸಿನ್ಸ್ ಯಾರು ಡಾಕ್ಟರ್ ಸೂಪರ್ವಿಷನ್ನಾಗ ತಗೋಬೇಕು. ಈ ವಿಡಿಯೋ ಇನ್ಫಾರ್ಮೇಶನ್ಗೋಸ್ಕರ ಮಾಡಿದ್ದೀನಿ. ಸಿಗೋಣ ತಮ್ಮೆಲ್ಲರಿಗೂ ಮತ್ತೊಂದು ವಿಡಿಯೋದಾಗ ಒಂದು ಹೊಸ ವಿಷಯ ಜೊತೆಗೆ. ಟಿಲ್ ದೆನ್ ಟೇಕ್ ಕೇರ್. ಧನ್ಯವಾದಗಳು.